ಕೋಲಾರದಲ್ಲಿ ಕಲ್ಲಿನಿಂದ ಜಜ್ಜಿ ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕೊಲೆ ಮಾಡಿರುವ ಆರೋಪಿಯೇ ಬಂದು ಕೊಲೆ ಮಾಡಿರುವ ತಪ್ಪೊಪ್ಪಿಗೆ. ನಿನ್ನ ಅಂತ್ಯ ನನ್ನ ಕೈಯಲ್ಲೇ. ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸ್ ಇಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ. ನಾವು ಹೊಡೆದಿರೋದು ಮುಚ್ಚಲ್ಲೇ. ಸಣ್ಣ ಸುಳು ಸಿಕ್ಕಿದ್ರು ಕೂಡ ಪಬ್ಲಿಕ್ ಕತ್ತರಿಸಿಲ್ಲ ಅಂತಂದ್ರೆ ನಮ್ಮಪ್ಪನ ಮಗನೆಲ್ಲ ಬಾರ. ಇತ್ತೀಚೆಗೆ ಕೋಲಾರದ ಮೆಟ್ಟು ಬಂಡೆ ಬಳಿ ಸಂಭವಿಸಿದ ಭೀಕರ ಕೊಲೆ ದೊಡ್ಡ ಸುದ್ದಿಯಾಗಿತ್ತು ಕಣ್ರಿ. ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು. ಜನವರಿ 27ರಂದು 41 ವರ್ಷದ ಯಲ್ಲೇಶ್ ಎಂಬಾತನನ್ನ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಕೊಲೆಯನ್ನ ಯಾರು ಮಾಡಿದ್ದಾರೆ ಎಂಬ ಹುಡುಕಾಟದಲ್ಲಿ ಪೊಲೀಸರಿದ್ರು. ಈ ನಡುವೆ ಆರೋಪಿಯೇ ಲೈವ್ ಬಂದು ಕೊಲೆಗೆ ಹೊಸ ತಿರುವನ್ನ ನೀಡಿದ್ದಾನೆ. ಇದನ್ನ ಹೊಡೆದಿರೋದು ಏನು ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ, ಇಲ್ಲೇ ಕೇಳಿಸ್ಕೊಳ್ರಿ. ನಾವು ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸ್ ಇಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ. ಬೇಕಂದ್ರೆ ಅದು ರೆಕಾರ್ಡ್ ಹಾಕೊಡ್ತೀನಿ, ಬೇಕಂದ್ರೆ ಹಂಗೆ ಕೇಳಿಸ್ಕೊಳ್ರಿ ನೀವೇ. ಹೌದು, ಆರೋಪಿಯೇ ಲೈವ್ ಅಲ್ಲಿ ಬಂದು ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ನರ್ಸಾಪುರದ ನಿವಾಸಿ ಸಂತೋಷ್ ಕುಮಾರ್ ಅವರ ಪುತ್ರ ಬಿಂದು ಕುಮಾರ್ ಈ ಕೊಲೆ ಮಾಡಿರುವ ವಿಚಾರವನ್ನ ಹೇಳಿದ್ದಾನೆ. ಆತ ಹೇಳುವ ಹಾಗೆ ಯಲ್ಲೇಶ್ನ ಕೊಲೆ ಮಾಡಿದ್ದು ನಾನೇ ಅಂತ ಹೇಳ್ಕೊಂಡಿದ್ದಾನೆ. ಜೊತೆಗೆ ನನ್ನ ಜೊತೆ ಅಕ್ಷಯ್ ಮತ್ತು ಅಕ್ಷಯ್ ಅವರ ಸಹೋದರ ಕೂಡ ಇದ್ರು ಎಂದು ತನ್ನ ಫೇಸ್ಬುಕ್ ಲೈವ್ ಅಲ್ಲಿ ಹೇಳ್ಕೊಂಡಿದ್ದಾನೆ. ನನ್ನ ಹೆಸರು ಬಿಂದು ಅಂತ. ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ಕೊಲೆಯಲ್ಲಿ ತಂದೆಯ ಪಾತ್ರ ಬಗ್ಗೆ ಸ್ಪಷ್ಟನೆ. ಇನ್ನು ಈ ಕೊಲೆಯಲ್ಲಿ ಸಂತೋಷ್ ಪಾತ್ರ ಇದೆ ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ರು. ಆದ್ರೆ ಅದಕ್ಕೆ ಸಂತೋಷನ ಪುತ್ರ ಬಿಂದು ಕುಮಾರ್ ಸ್ಪಷ್ಟನೆ ನೀಡಿದ್ದಾನೆ. ನಮ್ಮ ತಂದೆಯ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಜೊತೆಗೆ ತಂದೆ ಊರು ಬಿಟ್ಟೆ 8 ವರ್ಷವಾಯ್ತು, ಅವರು ಭಾಗಿಯಾಗಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯ್ತು. 8 ವರ್ಷ ಆಯ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ, ಇದುವರೆಗೂ ಬಂದಿಲ್ಲ. ಏನೋ ಬರ್ತಾನೆ, ವಾರಕ್ಕೊಂದ್ಸತಿ ಬರ್ತಾನೆ ಹೋಗ್ತಾನೆ, ಅದು ಊರವ್ರಿಗೆಲ್ಲರಿಗೂ ಗೊತ್ತು. ಅದು ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇವನು ಯಲ್ಲೇಶ್ನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ. ಏನಂತ ಅವ್ನು ದೊಡ್ಡ ಕಳ್ಳ ಹಿಡೀರಿ ಅಂತ. ಇನ್ನು ಕೊಲೆಯಾದ ಯಲ್ಲೇಶ್ ನನ್ನ ತಂಗಿಯ ಬಗ್ಗೆ ಅತ್ಯಂತ ಕೆಟ್ಟ ಹಾಗೂ ಅವಾಚ್ಯವಾಗಿ ಮಾತನಾಡಿದ್ದ. ಇದಕ್ಕೆ ಸಂಬಂಧಿಸಿದ ಆಡಿಯೋ ದಾಖಲೆಗಳು ನನ್ನ ಬಳಿ ಇವೆ ಅಂತ ಅದನ್ನ ಕೇಳಿಸಿದ್ದಾನೆ. ಇನ್ನು ಈ ವಿಚಾರವಾಗಿ ಪೊಲೀಸರಿಗೆ 5 ಬಾರಿ ದೂರನ್ನ ನೀಡಿದ್ದೆ, ಆದರೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಎಂಬ ಮಾಹಿತಿಯನ್ನ ಲೈವ್ ಅಲ್ಲಿ ಹೇಳ್ಕೊಂಡಿದ್ದಾನೆ. ನೀನೆಲ್ಲವೂ ರೆಕಾರ್ಡ್ ಮಾಡ್ಕ್ಯ. ನಿನ್ನ ಅಂತ್ಯ ನನ್ನ ಕೈಯಲ್ಲೇ. ಎಲ್ಲದಕ್ಕೂ ತೀರ್ ಕೂತ್ಕೊಂಡಿದ್ದೀನಿ. ನಿನ್ನ ಅಂತ್ಯ ಹೆಂಗಿರುತ್ತೆ ಗೊತ್ತಾ? ಪ್ಲೀಸ್ ಜಸ್ಟ್ ಇಮ್ಯಾಜಿನ್ ಮಾಡಿದ್ಯಾ? ನೀನ್ ಬಾರೋ ಇನ್ಮೇಲೆ ನಿನ್ ಸರ್ಬ್ಗಾವ್ಲೆ ನಾನು. ನಿನ್ನ ಸಣ್ಣ ಸುಳು ಸಿಕ್ಕಿದ್ರು ಕೂಡ ಪಬ್ಲಿಕ್ ಕತ್ತರಿಸಿಲ್ಲ ಅಂತಂದ್ರೆ ನಮ್ಮಪ್ಪನ ಮಗನೆಲ್ಲ ಬಾರ. ನೀನು ಲೈವ್ ನಲ್ಲಿ ಮಾತನಾಡುತ್ತಾ ಯಲ್ಲೇಶ್ ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದ, ನಮ್ಮನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಕೂಡ ನೀಡಿದ್ದ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಆತ ಬೆದರಿಕೆ ಹಾಕಿದ್ದಾನೆ. ನಮ್ಮ ಜೀವಕ್ಕೆ ಅಪಾಯವಿದೆ ಎಂಬ ಮಾಹಿತಿ ನನಗೆ ಮುಂಚಿತವಾಗಿಯೇ ಲಭಿಸಿತ್ತು. ಇನ್ನು ಬಿಂದು ಕುಮಾರ್ ಲೈವ್ ಅಲ್ಲಿ ಹೇಳಿಕೊಂಡಿರುವ ಮಾಹಿತಿ ಪೊಲೀಸರ ತನಿಖೆಯ ದಿಕ್ಕನ್ನೇ ಬದಲಿಸಿಬಿಟ್ಟಿದೆ. ನನ್ನ ಕುಟುಂಬದ ರಕ್ಷಣೆಗೆ ಯಲ್ಲೇಶ್ ನನ್ನ ಕಲ್ಲಿನಿಂದಲ್ಲ ಮಚ್ಚಿನಿಂದ ಕೊಲೆ ಮಾಡಿರೋದಾಗಿ ತಪ್ಪು ಒಪ್ಪಿಕೊಂಡಿದ್ದಾನೆ. ಇನ್ನು ಮಚ್ಚಿನ ಸಮೇತ ನ್ಯಾಯಾಲಯದಲ್ಲಿ ಶರಣಾಗುತ್ತೇನೆ ಅಂತ ಹೇಳಿಕೆಯನ್ನ ನೀಡಿದ್ದಾನೆ. ನಾವು 5 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟು, ಯಾರು ಆಕ್ಷನ್ ತಗೊಂಡಿಲ್ಲ. ಬೇಕಂದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ. ಯಾರು ಆಕ್ಷನ್ ತಗೊಂಡಿಲ್ಲ. ನಮ್ದು ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದಿರೋದು ನಾವೇ ಬಂದು ನಾವು ಹೊಡೆದಿರೋದು ಯಾವ್ದ್ರಲ್ಲಿ ಗುಂಡ್ಕಲ್ಲು ಹಾಕಿಲ್ಲ, ಯಾವುದೇ ಕಲ್ಲಲ್ಲಿ ಹೊಡೆದಿಲ್ಲ. ನಾವು ಹೊಡೆದಿರೋದು ಮುಚ್ಚಲ್ಲೇ. ನಾವು ಮುಚ್ಚ ಸಮೇತ ಬಂದು ಸರೆಂಡರ್ ಆಗ್ತೀರಿ ಕೋರ್ಟಲ್ಲಿ. ಇನ್ನೊಂದು ಮಹತ್ವದ ಅಂಶವೆಂದರೆ ಯಲ್ಲೇಶ್ ಶಂಕಿತ ಆರೋಪಿ ಸಂತೋಷ್ ಅವರ ಪತ್ನಿಯನ್ನ ಪ್ರೀತಿಸಿ ಮದುವೆಯಾಗಿದ್ದಾನೆಂಬ ಮಾಹಿತಿ ಬಹಿರಂಗವಾಗಿದೆ. ಈ ಹಿನ್ನೆಲೆಯಲ್ಲಿ ಕುಟುಂಬದೊಳಗೆ ವೈಷಮ್ಯ ಮತ್ತು ದ್ವೇಷ ಭೀಕರ ಕೊಲೆಗೆ ಕಾರಣವಾಗಿರಬಹುದೆಂಬ ಶಂಕಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಗಳ ಪತ್ತೆ ಹಾಗೂ ಬಂಧನಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಇನ್ನು ತನಿಖೆಯ ಮೂಲಕವೇ ಕೊಲೆ ಮಾಡಿದ್ದು ಸಂತೋಷ್ ಅವರ ಮಗನೇ ಅಥವಾ ಇದರಲ್ಲಿ ಬೇರೆಯವರ ಕೈವಾಡ ಇದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಆದರೆ ಸಂತೋಷ್ ಅವರ ಪತ್ನಿಯ ಜೊತೆ ಮೃತ ಯಲ್ಲೇಶ್ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಆಚೆ ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.